ಪಾಪ ನಮ್ಮ ಸೊಕ್ಕು ಒಳ್ಳೆ ಮನುಷ್ಯ. ಏನು ಮಾಡ್ತೀಯ, ಈ ಕುಡಿಯೋದ್ರಿಂದನ ಇವನು ಎಲ್ಲಾರ ಹತ್ರನೂ ಒಳ್ಳೆಯವನಲ್ಲ ಅಂತ ಅನ್ನಿಸ್ಕೊತಾ ಇದ್ದಾನೆ. ಏನಾದರೂ ಮಾಡಿಬಿಟ್ಟು ಈ ಕುಡಿತ ಬಿಡಿಸ್ಲೇಬೇಕು ನಮ್ಮ ಸಕ್ಕುಗೆ. ಅಯ್ಯೋ ಪಾಪಚ್ಚಿ ಮಲ್ಗಿರೋದು ನೋಡಿದ್ರೆ ಒಂದೊಂದ್ಸತಿ ಅಯ್ಯೋ ಅನ್ಸುತ್ತೆ. ಏನು ಮಾಡೋದು, ಅಲ್ಲ ಇಷ್ಟೊಂದು ಕುಡಿಬಾರ್ದು. ಏನೋ ಕುಡಿಯೋ ಚಟಕ್ಕೆ ಒಂದು ಸ್ವಲ್ಪ ಹಾಕೊಂಬಂದ್ರೆ ಸಾಕಪ್ಪ. ಹಿಂಗೆ ಕೊಚ್ಚಾಗೆಲ್ಲ ಬಿದ್ದು ಉಲ್ಡಾಡ್ಕೊಂಡು ಇಷ್ಟೊಂದು ತಟ್ಟಾಡ್ಕೊಂಡು ಕುಡ್ದು ಬರೋ ಅಂಥದ್ದೇನು. ಇವಾಗ ನೋಡು ಬಿಗ್ಗಿಯಾಗಿ ಮಲ್ಕೊಬಿಡ್ತಾರೆ ಮೇಡಮ್. ಬಿಗ್ಗಿಯಾಗಿ ಕುಡ್ದು ಬಂದು ಮನ್ಕೊಂಡಿರೋದು ನೆಟ್ಟಿಲ್ದಂಗೆ. ಅಲ್ಲ ನಾವು ಜೋಮ್ನಾಗೆ ದುಡ್ಡು ಇದಾವೆ ನೋಡು, ದುಡ್ಡು ಪಡ ಇರ್ತವೆ. ದುಡ್ಡು ಇದೆ ಸುಮ್ಮನೆ ತಾಕಬಿಡು, ದುಡ್ಡು ಇದಾವೆ ನೋಡಿ ಜೋಮ್ನಾಗೆ. ನಮ್ಮ ಇರಬೇಕು ದಿನ 1,500 2,000 ಇವ್ರಿಗೆ ಟಿಪ್ಸೇ ಸಿಗುತ್ತೆ ಗೊತ್ತಾ. ಆ ಕಡೆ ಹೋಗ್ತಾರಲ್ಲ, ಇವ್ರು ಇರೋ ಕೆಲಸದಲ್ಲಿ ಇವ್ರು ಇರೋ ಏರಿಯಾದಲ್ಲಿ ಚೆನ್ನಾಗೈತೆ ಇವರಿಗೆ. ಏನು ಮಾಡಲಿ ಉಳಿಸ್ಕೊಳ್ಳೋದು ಗೊತ್ತಿಲ್ಲ. ದಿನ ಸಿಗೋದ್ರಿಂದಲೇ ಹಿಂಗೆ ಕುಡ್ತಾ ಕಲ್ತ್ಕೊಂಡಿರೋದು ಇವರು. ದಿನ ದುಡ್ಡಿಲ್ಲ ಅಂತ ಅಂದಿದ್ರೆ ಹಿಂಗೆ ಕರಿತಾ ಇರಲಿಲ್ಲ. ನೋಡಿ ತಕೊಂತೀನಿ ತಡಿ, ಇರಬೇಕು ಸಾಮಾನ್ಯ ದುಡ್ಡು. ಮತ್ತೆ ಇಲ್ಲಿ ಹಿಂಗೆ ಕುಡ್ದಾಗ ಸುಮ್ಮನೆ ಜೋಮ್ನಾಗಳು ದುಡ್ಡೆಲ್ಲ ತಕೊಂಬಿಡ್ಬೇಕು ಸುಸು. ತಕೊಬಿಡು ಹೇಳ್ತೀನಿ. ನೀರ ಬರೋದೆಲ್ಲನ ₹1 ಬಿಡಬೇಡ ಜೋಮ್ನಾಗೆ, ಎಲ್ಲ ತಕೊಬಿಡು. ₹1 ಒಂದು ಆಣಿನೂ ಬಿಡಬೇಡ. ಆಣಿ ಕಚ್ಚುಮಕ್ಕೆ ₹1 ಬೇಕು ಅಂದ್ರೂ ಬಿಡಬೇಡ. ಬಿಡಲ್ಲ, ₹1 ಬಿಡಲ್ಲ. ಎಲ್ಲ ತಕೊಂತೀನಿ ತಡಿ, ಎಲ್ಲ ನಾನು ನೋಡ್ತೀನಿ. ಐತೆ ಕಣಮ್ಮ, ಐತೆ. ತಕ ಸುಮ್ಮನೆ ಯಾತ್ಕನ ತರಕಾರಿಗೋ ಏನಾನ ಹಣ್ಣು ಹಂಪ್ಲ ತರಕ ಆಗುತ್ತೆ. ತಕೊಬಿಡು ಸುಮ್ಮನೆ. ನಮ್ಮ ಐದವ ದುಡ್ಡು ಜೋಮ್ನಾಗೆ ₹500 4 ನೋಟ್ ಇದಾವೆ ಕಣಮ್ಮ, ಗರಿ ನೋಟು. ಐದವ ನೋಡಿ. ನೀನು ಹೆಂಗ ಬಂದು ಹೇಳಿದ್ಕೆ ಜೋಮ್ನ ದುಡ್ಡು ಇದಾವೆ ನೋಡಮ್ಮ ಅಂತ ಹೇಳಿದ್ಕೆ ನೋಡಿದಕ್ಕೆ ಹೆಂಗೋ ಪರವಾಗಿಲ್ಲ ಕಣಮ್ಮ. ದುಡ್ಡು ಸಿಕ್ತು ₹500 4 ನೋಟು. ಕೊಚ್ಚೆ ಉಲ್ಡಾಡ್ ಬಂದಿರೋಕ್ಕೆ ಒಂದು ಈಟ್ ತಣ್ಣಗದಂಗೆ ಆಗ್ಯಾವ ಕಣಮ್ಮ ನೋಟು. ನೋಡಿ ನಾನು ಹೇಳಿಲ್ವೇ ಜೋಮ್ನ ದುಡ್ಡಿರ್ತಾ ನೋಡು ಅಂತ ಹೇಳಿ. ಕುಡುಕ್ರು ಜೋಮ್ನಾಗ ಯಾವತ್ತು ದುಡ್ಡು ಇದ್ದೇ ಇರ್ತವೆ. ದುಡ್ಡಿದ್ರೇನೆ ಕುಡಿಯೋಕೆ ಹೋಗೋದಲ್ಲ. ಅದಕ್ಕೇನೆ ಸುಮ್ಮನೆ ತಾಕಬಿಡು. ಹಿಂಗೆ ಕುಡ್ದು ಬಂದು ಸುಮ್ಮನೆ ಜೋಮ್ನಾಗ ದುಡ್ಡು ಇರೋ ಬರೋದೆಲ್ಲ ತಾಕಬಿಡ್ಬೇಕು. ಯಾತ್ಕನ ₹1 ಬೇಕು ಅಣೆ ಕಚ್ಕೆಮಕ್ಕಂದ್ರೂ ಕೊಡಬಾರ್ದು. ಕೊಡಬಾರ್ದು. ಇಕ್ಕೇನು ಸುಮ್ಮನೆ ಕುಡಿಕೆಮ್ಮ ನೋಡ್ಬೇಕು. ₹2,000 ತಾಕಬಿಡು ಸುಮ್ಮನೆ. ₹2,000 ನೋಟು, ₹500 ನೋಟು, ಹೊಸ ನೋಟು. ತಾಕಬಿಡು ಸುಮ್ಮನೆ. ಕಣಮ್ಮ. ಅವ್ರಿಗೆ ನಿಟ್ಟೇ ಇರಲ್ಲ. ಕುಡಿದ್ಮೇಲೆ ಏನು ತಕೊಂಡ್ರು ನಿಟ್ಟೇ ಇರಲ್ಲ. ಎಲ್ಲಿ ಏನು ಮಾಡಿದ್ರು ಅವ್ರಿಗೆ ಗೊತ್ತೇ ಆಗಲ್ಲ. ಕುಡ್ದು ಮಾಡ್ಕೊಬಿಟ್ರೆ ಮುಗಿತೀನಿ. ಇನ್ನು ಅದು ಇಳಿಯೋವರೆಗೂ ಎಚ್ಚರಿಕೆನೇ ಆಗಲ್ಲ ಇವ್ರಿಗೆ. ಹತ್ತಿ ಇರೋ ಬರೋದೆಲ್ಲ ತಡಿ. ಈ ಕಡೆ ಜೋಮ್ನಾಗ ಏನೇನು ಇದಾವೆ ನೋಡ್ತೀನಿ. ನೋಡು ಈ ಕಡೆ ಜೋಮ್ನಾಗೂ ಇರ್ಬೇಕೇನ. ಹಂಗೇನೆ ಎಲ್ಲ ನೋಡ್ಬಿಡಿ. ಎಲ್ಲ ಜೋಮು ಚೆಕ್ ಕೊಡಿ ಹೇಳ್ತೀನಿ. ಎಲ್ಲ ಜೋಮು ಚೆಕ್ ಕೊಡ್ಬಿಟ್ರೆ ಎಲ್ಲ ದುಡ್ಡು ಸಿಗುತ್ತೆ. ಎಲ್ಲ ಒಂದು ಜೋಮ್ ಬಿಡಬೇಡ. ಎಲ್ಲ ಕೈ ಇಸ್ಕಿ ನೋಡು. ಅಕ್ಕಿ ಎಲ್ಲೆಲ್ಲ ಐತೆ ಅಂತ ಹೇಳಿ ಎಲ್ಲದಕ್ಕೂ ಇಸ್ಕಿಸ್ ನೋಡ್ತಾ ಇದ್ದೀನಿ. ಎಲ್ಲೆಲ್ಲಿ ದುಡ್ಡು ಐತೆ ಅಂತ ಹೇಳಿ. ತಡಿ, ಇಲ್ಲೇ ನಾನು ಇರ್ಬೇಕೇನೋ ನೋಡ್ತೀನಿ. ಅದಲ್ಲಿ ಬಾಡೆಗೆ ಇಲ್ಲೇ ನಾನು ಇರ್ಬೇಕೇನಪ್ಪ. ಇಲ್ಲಿ ಬಾಡೆಗೆ ಒಂದು ಜೋಮ್ ಐತೆ ಇವ್ರದ್ದು. ಹಿಂಗೆ ಹಾಕ್ಯಂತಾರಲ್ಲ ಇಲ್ಲೂ ಒಂದೈತಿ. ಇಲ್ಲಿ ಹಿಂಗೆ ಇಸ್ಕಿ ಗೊತ್ತಾಗುತ್ತೆ. ಹಿಂಗೆ ಮುಟ್ಟಿದಂಗೆ ಗೊತ್ತಾಗುತ್ತೆ ದುಡ್ಡ ಯಾತೋ ಅಂತ ಹೇಳಿ. ದುಡ್ಡಾದ್ರೆ ನಾನು ಹಿಂಗೆ ಅಂಬ್ತೀನಿ, ಇಲ್ಲಾಂದರೆ ಸುಮ್ಮನೆ ಬಿಡ್ತೀನಿ. ದುಡ್ಡು ಇರ್ಬೇಕು. ಇಲ್ಲೈತಿ. ಯಮ್ಮ ಐತೆ ಕಣಮ್ಮ. ಯಮ್ಮ ಇಲ್ಲೊಂದಿಟ್ಟು ಐತೆ, ಇಲ್ಲೊಂದ್ರ ಒಟ್ಟು ಐತೆ. ಅಬ್ಬೋ ಇಲ್ಲೂ ₹500 4 ನೋಟ್ ಇದಾವೆ. ಅಯ್ಯೋ 4,000 ದುಡ್ಡಾಯ್ತು. 4,000 ದುಡ್ಡು ಸಿಕ್ಬಿಡ್ತು ಕಣಮ್ಮ. ಅದಕ್ಕೆ ಮತ್ತೆ ನಾನು ಹೇಳಿದ್ದು ಒಂದು ಜೋಮುನು ಬಿಡಬೇಡ. ಎಲ್ಲ ಇಸ್ಕಿಸ್ ನೋಡು ಅಂತ ಹೇಳಿದ್ದು. ಎಲ್ಲನ ನೋಡ್ತಿದ್ರೆ ಸಿಗ್ತಾವೆ. ಜೋಮ್ನ ಕಿಕ್ಕಿಂಡ್ರ ದುಡ್ಡೆಲ್ಲ ತಕೋಬೋದು. ತಕ ರಪ್ರಪ್ನ. ಅದು ಫೋನ್ ಬೇರೆ ಬತ್ತಾಯ್ತಲ್ಲಪ್ಪ. ಅವಾಗಿಂದ ಬತ್ತೈತೆ. ಅವಾಗಲೂ ಬಂತು. ಯಾರೋ ಏನೋ ತಡಿ ಫೋನ್ ನೋಡೋಣದಲ್ಲಿ ಯಾರು ಫೋನ್ ಮಾಡವ್ರೆ. ಹಲೋ ಯಾರು? ನೀನು ಯಾವಳೆ? ನನ್ನ ಗಂಡನ ಮದುವೆ ಆಗಿರೋದು ಯಾವಳೆ ನೀನು? ಯಾವಳೆ ಅಂತ ಹೇಳಿ ನಾನು ಕಟ್ಕೊಂಡು ಅನ್ಭವಿಸಿರೋದೇ ಸಾಕು. ಇವಾಗ ನನ್ನ ಗಂಡನ ಕಟ್ಕೊಂಡು ಇನ್ನು ಏಟು ಅನ್ಭವಿಸ್ಬೇಕು ಅಂತ ಇದೆಯಾ ನೀನು? ನಾನಿದ್ದಂಗೆ ನನ್ನ ಗಂಡನ ನೀನು ಹೆಂಗೆ ಮದುವೆ ಆದೆ? ನನ್ನ ಗಂಡ ಕಣೆ ಅವನು ಸಕಲೇಶು. ಅಯ್ಯೋ ಯಾರು ನೀವು? ಅಯ್ಯೋ ಯಾರು ಈಗ ಮಾತಾಡ್ತಾ ಇದ್ದೀರಾ? ರಾಂಗ್ ನಂಬರಿಗೆ ಕಾಲ್ ಮಾಡಿದ್ದೀರಾ? ನಂಬರ್ ನೋಡ್ಕೊಳ್ಳಿ. ರಾಂಗ್ ನಂಬರ್. ಹೇಯ್, ನಾನು ಸಕಲೇಶನ್ ಹೆಂಡ್ತಿ ಕಣೆ. ಸಣ್ಣಪ್ಪ ಕಣೆ ಅವನು. ಅವನು ಸ್ಟೆಂಟಿಗೆ ಸಕಲೇಶ್ ಅಂತ ಹೇಳಿ ಹೆಸರಿಕ್ಕೊಂಡವನೇ. ಅವನು ನನ್ನ ಗಂಡ ಕಣೆ. ಅವನು ನನ್ನ ಗಂಡ. ಅವನಿಗೆ ಒಂದು ಹೆಣ್ಣು ಒಂದು ಗಂಡು ಮಕ್ಕಳಿದ್ದಾವೆ. ಅವನ್ನ ಇವಾಗ ಮದುವೆ ಆಗಿದೆಯಲ್ಲ ನೀನು. ಮದುವೆ ಆಗಿದೆಯಲ್ಲ, ಅದಕ್ಕೇನೆ ಹೇಳ್ತಾ ಇದ್ದೀನಿ ನಿನಗೆ ಫೋನ್ ಮಾಡಿ. ನಾನು ಹೆಂಡ್ತಿ ಇದ್ದೀನಿ, ಮೊದಲೇ ಹೆಂಡ್ತಿ. ಬಂದು ನೀನು ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ. ನಾನಿದ್ದಂಗೆ ನೀನು ಹೆಂಗೆ ಮದುವೆ ಆದೆ ನನ್ನ ಗಂಡನ? ಬಂದು ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ ನೋಡು. ನಿನಗಿದಾವೆ. ಅವತಾರ ಆಡ್ತೀಯೇ? ಅವತಾರನ? ಯಾರನ್ನ ಕೇಳಿ ಮದುವೆ ಆಗಿದ್ದೆ ನನ್ನ ಗಂಡನ ನೀನು? ಯಾರ ಬಂಗಾರ ಫೋನ್ ಮಾಡಿರೋದು? ಅದು ಯಾರೋ ಗೊತ್ತಿಲ್ಲ ಕಣಮ್ಮ. ನನ್ನ ಸಕಲೇಶನ್ ಹೆಂಡ್ತಿ ಅಂತ ಹೇಳ್ತವಳೆ ಯಾರೋ. ರಾಂಗ್ ನಂಬರ್ ಕಣ್ರಿ. ಯಾರೋ ಅಪ್ಪ.
ಯಾರೋ ರಾಂಗ್ ನಂಬರ್ ಇರಬೇಕು, ಮಿಸ್ ಆಗಿ ಮಾಡಿರಬೇಕು. ನಂಬರ್ ನೋಡ್ಕೊಳ್ಳಿ ನೀವು. ಅಯ್ಯೋ ರಾಂಗ್ ನಂಬರ್ ಅನಿಸುತ್ತೆ ಇದು. ಯಾರೂ ಇಲ್ಲ. ಇದು ರಾಂಗ್ ನಂಬರು. ಸುಮ್ಮನೆ ಏನೇನೋ ಮಾತಾಡಬೇಡಿ ನೀವು. ರಾಂಗ್ ನಂಬರ್ ಅಲ್ಲ, ಏನಿಲ್ಲ. ನನ್ನ ಗಂಡನ ನಂಬರ್ಗೆ, ನನ್ನ ಗಂಡನ ಫೋನ್ಗೆ ನಾನು ಫೋನ್ ಮಾಡಿರೋದು ಕಣೆ. ರಾಂಗ್ ನಂಬರ್ಗೆ ನಾನೇನು ಫೋನ್ ಮಾಡೋದಿಲ್ಲ. ಏನು ನಾನೇನೇನು ರಾಂಗ್ ನಂಬರ್ ಅಂಬಕ್ಕೆ ನಾನು ಇರೋದೇ ಹೇಳ್ತಾ ಇದ್ದೀನಿ. ಅವನ ಹೆಸರು ಸಕಲೇಶು. ಅವನು ಹೋಗೋದು BBMP ಕೆಲಸಕ್ಕೆ. ಅವನು ಇವಾಗ ನನ್ನ 2 ವರ್ಷ ಆಯಿತು ನನ್ನ ಬಿಟ್ಟು. ಇವಾಗ ನಿನ್ನ ಜೊತೆ ಬಂದು ಮದುವೆ ಆಗಿದ್ದಾನೆ ಅಷ್ಟೇ. ಅಯ್ಯೋ ಸರಿಯಾಗಿ ನೋಡ್ಕೊಳ್ಳಿ, ನೀವು ರಾಂಗ್ ನಂಬರಿಗೆ ಫೋನ್ ಮಾಡಿದ್ದೀರಾ. ಅಯ್ಯೋ ಈ ನಮ್ಮ ಮನೆಯವರು ಅವರು ಏನು ಅವ್ರೇನು ಇನ್ನೊಂದು ಮದುವೆ ಆಗಿಲ್ಲಪ್ಪ. ಅವ್ರೇನು ಫಸ್ಟ್ ಇವಾಗಲೇ ಮದುವೆ ಆಗಿರೋದು. ಏನಿದು ಹಿಂಗೆ ಹೇಳ್ತಾ ಇದ್ದೀರಾ? ನೀವು ಯಾರೋ ರಾಂಗ್ ನಂಬರ್ ಅನ್ಸುತ್ತೆ. ನಂಬರ್ ನೋಡ್ಕೊಳ್ಳಿ ಒಂದ್ಸತಿ. ನೋಡ್ಕೊಳ್ಳಿ, ಒಂದು ತಪ್ಪಾಗಿದ್ರು ಮಿಸ್ ಆಗಿ ಬೇರೆಯವ್ರಿಗೆ ಹೋಗ್ಬಿಡುತ್ತೆ. ಅದಕ್ಕೆ ಯಾವ ಊರು ನಿಮ್ಮದು? ಎಲ್ಲಿಂದ ಫೋನ್ ಮಾಡ್ತಿದ್ದೀರಾ? ನಿಮ್ಮ ಹೆಸರೇನು? ನಿನಗಂಗೆ ಹೇಳಿ ಕಳ್ಳೆ ಹಣ್ಣು ತಿನ್ಸಿದಾನೆ ಕಣೆ. ಆದ್ರೆ ನಿನಗೆ ಗೊತ್ತಿಲ್ಲ. ಅವನು ನನ್ನ ಬಿಟ್ಟು ಬಂದಿರೋದಕ್ಕೇನೆ ಯಾರು ಸಿಕ್ಕಿಲ್ಲ ಅಂತ ಹೇಳಿ ನಿನ್ನ ಗಂಟು ಹಾಕೊಂಡು ಮದುವೆ ಆಗಿದ್ದಾನೆ ಅವನು. 2 ವರ್ಷ ಆಯಿತು. ಒಂದು ಹೆಣ್ಣು ಒಂದು ಗಂಡು ಮಕ್ಕಳು ಇದ್ದಾವೆ. ನಿನಗಿನ್ನೂ ಗೊತ್ತಿಲ್ಲ ಅವನ ಬಂಡವಾಳ ಏನು ಅಂತ. ಅವನು ಕುಡಿತಿದ್ದ, ಕುಡ್ಕ ಅಂತ ಹೇಳಿ ನಾನು ಅಲ್ಲಿ 2 ವರ್ಷ ಆಯ್ತು ಅವನು ಬಿಟ್ಟು. ಅವ್ನು ದುಡಿಯೋ ದುಡ್ಡು ಬೇಡ, ಅವ್ನ ಸವಾಸನೆ ಬೇಡ ಅಂತ ಹೇಳಿ 2 ವರ್ಷ ಆಯಿತು ನಾನು ಬಿಟ್ಟು ಅವನ್ನ. ಅವ್ನು ಹೇಳಿರೋದೆಲ್ಲ ನಂಬ್ಕೊಂಡು ಅವ್ನು ಮದುವೆ ಆಗಿದೆಯಲ್ಲ. ನೀನೆಂತ ಬುದ್ಧಿಗೆಟ್ಟವಳು, ಬುದ್ಧಿ ಇಲ್ವಾ ನಿನಗೆ ಅಂತ ಅವ್ನು ಮದುವೆ ಆಗಿದೆಯಲ್ಲ ನೀನು. ಇಂಜಿನಿಯರ್ ಅಂತ ಹೇಳ್ಬಿಟ್ಟು ನಂಬಿಸಿ ನಿನ್ನ ಮದುವೆ ಆಗ್ಬಿಟ್ಟವ್ನಿ. ನಂಬಿದೆಯಲ್ಲ ನೀನೆಂತ ದಡ್ಡ ಮುಂಡೆ. ಅಯ್ಯೋ ಏನಮ್ಮ, ಏನು ಸುಸು, ಏನಪ್ಪ ಹಿಂಗೆ ಮಾತಾಡ್ತಾ ಇದೆಯಾ ಸುಸು? ಅಮ್ಮ ಯಾರು ಫೋನ್ ಮಾಡಿದ್ದಾರೆ ಕಣಮ್ಮ, ಹೆಣ್ಮಕ್ಳು. ನೋಡು ಹೆಂಗೆ ಮಾತಾಡ್ತಾ ಇದ್ದಾರೆ. ಬರ್ತೀನಿ ತಡಿಯೇ, ಬರ್ತೀನಿ. ನನ್ನ ಗಂಡನ ಹೇಳ್ಕೊಂಬರ್ತೀನಿ ಅವನ್ನ. ಅವನ್ನ ಕುಡ್ಕ ಅಂತ ಹೇಳಿ ನನ್ನ ಮನೆಗೆ ಸೇರಿಸ್ಕೊಳ್ತಾ ಇರಲಿಲ್ಲ. ಇವಾಗ ಇಂಥ ಕೆಲಸ ಮಾಡಿದ್ದಾನೆ ಅಂದಮೇಲೆ ನನ್ನ ಮಗನ್ನ ಚಪ್ಪಲಿ ತಗೊಂಡು ಹೊಡ್ಕೊಂಡು ಕರ್ಕೊಂಬರ್ತೀನಿ. ಬರ್ತೀನಿ ತಡಿಯೇ, ನಿನಗಿದಾವ ಗ್ರಾಚಾರ. ನಾನಿದ್ದಂಗೆ ನೀನು ಹೆಂಗೆ ಮದುವೆ ಆದೆ ನನ್ನ ಗಂಡನ್ನ? ಬರ್ತೀನಿ. ಅಯ್ಯಪ್ಪ ಯಾರಪ್ಪ ಇವರು? ಯಾರಾದರೂ ಸುಮ್ಮನೆ ನನಗೇನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರಾ? ಸುಮ್ಮನೆ ಸುಳ್ಳು ಹೇಳಿ ನನ್ನ ಮರಳ ಮಾಡ್ತಾ ಇದ್ದಾರಾ? ಯಾರಪ್ಪ ಇವರು ಹಿಂಗೆ ಫೋನ್ ಮಾಡ್ತಾ ಇದ್ದಾರೆ? ಅಯ್ಯೋ ದೇವಾ, ಯಾರಪ್ಪ ನೀವು? ಒಂದು ನಿಮಿಷ ಇರ್ರಿ, ಫೋನ್ ಕೊಡ್ತೀನಿ ನಮ್ಮ ಮನೆಯವ್ರಿಗೆ. ರೀ ಸಕಲೇಶ್ ಎದ್ದೇಳ್ರಿ. ಸಕಲೇಶ್ ಅವನೆಲ್ಲ ಎದ್ದಾಳ್ತಾನಮ್ಮ. ಅವನು ಎದ್ದಾಳಲ್ಲ ಇವಾಗ. ಅವನೆಲ್ಲ ಎದ್ದಾಳ್ತಾನೆ ನೋಡು. ಹಿಂಗೆ ಮನಿಕೊಂಡಿರಾನ, ಈ ಪಾಟಿ ಹಿಂಗೆ ಕುಡ್ದು ಮನಿಕೊಂಡಿರಾನ. ಎಲ್ಲ ಎದ್ದಾಳ್ತಾನೆ, ಎದ್ದಾಳಲ್ಲ ಅವನು. ಅಯ್ಯೋ ನೀವು ಹೇಳ್ತಾ ಇರೋದು ನಿಜಾನಾ? ನನಗೆ ನಂಬೋದಕ್ಕಾಗ್ತಾ ಇಲ್ಲ. ನಂಬಿಸ್ತೀನಿ ತಡಿಯೇ, ಬರ್ತೀನಿ. ನಂಬೋದಕ್ಕಾಗ್ತಾ ಇಲ್ಲ ಅಂತೆ. ಬರ್ತೀನಿ ತಡಿ. ನಂಬಿಸ್ತೀನಿ. ಯಾವ್ದು ಸುಳ್ಳು ಯಾವ್ದು ನಿಜ ಅಂತ ಹೇಳಿ ಗೊತ್ತಾಗುತ್ತೆ ನಿನಗೆ. ಬರ್ತೀನಿ, ಕಾಯ್ತಾ ಇರು. ಅಯ್ಯಯ್ಯೋ ಏನು ಹೇಳ್ತಾ ಇದ್ದೀರಾ? ಅಯ್ಯೋ ಬರ್ತೀರಾ ನೀವು? ಬರ್ತೀನಿ, ಕಾಯ್ತಾ ಇರು. ಗ್ರಾಚಾರ ಬಿಡಿಸ್ತೀನಿ. ನನ್ನ ಗಂಡನ ಸುಮ್ಮನೆ ಕಳಿಸಿದ್ರೆ ಸರಿ ನನ್ನ ಜೊತೆಗೆ. ಏನು ಸುಸು ಯಾತ ಮಾತಾಡ್ತಿದ್ದೆ ಹಿಂಗೆ? ಯಾರೋ ಗೊತ್ತಿಲ್ಲ ಫೋನ್ ಮಾಡಿಬಿಟ್ಟು ನನ್ನ ಗಂಡ ಒಂದು ಸಕಲೇಶು, ನಿನ್ನ ಗಂಡ ಅಲ್ಲ ನಾನಿದ್ದಂಗೆನೆ ನನ್ನ ಗಂಡ ನೀನು ಹೆಂಗೆ ಮದುವೆ ಆದೆ ಅಂತೇಳಿ ಯಾರೋ ಅಯ್ಯಮ್ಮ ಆವಾಜ್ ಆಗ್ತಾ ಇದ್ದಾಳೆ. ಒಳ್ಳೆ ಜೋರಾಗಿದ್ದಾಳೆ. ಅಯ್ಯಮ್ಮ ಯಾರಪ್ಪ ಗೊತ್ತಿಲ್ಲ. ಹೌದೇನು? ಅಯ್ಯೋ ದೇವ್ರಿ. ಅಲ್ಲ ಯಾರು ಸುಮ್ಮನೆ ಎಲ್ಲ ಯಾರನ್ನ ಮಾಡ್ತಿರ್ಬೇಕು ಹೇಳೋ. ನಿಮ್ಮ ಅಕ್ಕೆರೋ ಯಾರನ್ನ ಸುಮ್ಮನೆ ಮಾಡ್ತಾ ಇರಬೇಕು. ನನಗೇನೋ ಸಾಮಾನ್ಯ. ನನಗಂತೂ ಈ ವಿಷಯ ಕೇಳಿ ಹೆಂಗೆಂಗೋ ಆಗ್ತೈತೆ. ಅಪ್ಪ ಏನಪ್ಪ ಇದು? ಅಯ್ಯೋ ದೇವ್ರೆ. ಇವಾಗ ನೋಡಿದ್ರೆ ಹಿಂಗೆ ಫೋನ್ ಮಾಡಿಬಿಟ್ಟು ನನ್ನ ಗಂಡ ಅವನು ಅಂತ ಹೇಳಿ ಯಾರೋ ಒಬ್ಬಳು ಹೆಂಗಸು ಆವಾಜ್ ಆಗ್ತಾ ಇದ್ದಾಳೆ ನನಗೆ. ಹೆಂಗಪ್ಪ ಮಾಡಲಿ, ಬರ್ತೀನಿ ಅಂತ ಬೇರೆ ಹೇಳೋವಳೆ. ಇವನು ಬೇರೆ ಎದ್ದಳಂಗೆ ಎಲ್ಲ ಕುಡ್ದು ಮನ್ಕೊಬಿಟ್ಟವನೆ. ಏನು ಮಾಡೋದು? ನೋಡ್ತಾ ಇರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.